ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಿಬಿಟ್ಟು ನಾವೆಲ್ಲ ತೇರು ನೋಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಎಷ್ಟು ಜನ ಇದ್ದಾರೆ, ಬಿಸಿಲು ಬೇರೆ ತುಂಬ ಇದೆ. ಎಲ್ಲರನ್ನೂ ದಾಟ್ಕೊಂಡು ಫೈನಲಿ ದೇವ್ರ ದರ್ಶನ ಮಾಡಿಬಿಟ್ವಿ. ನೆಕ್ಸ್ಟು ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಹಿಂದೆ ಹೋಗಿ ತೇರನ್ನ ಒಂದು ಫುಲ್ ವ್ಯೂ ತೊಗೊಂಡ್ವಿ. ಆಮೇಲೆ ನಾವು ಹೋಗಿದ್ದು ಊಟದ ಕಡೆ. ಅಲ್ಲೂ ತುಂಬ ಜನ ಇದ್ರು ಗೈಸ್. ಕಷ್ಟ ಬಿದ್ದು ಊಟ ತಿಂದ್ಕೊಂಡು ಬಂದರೆ ಆಚೆ ಇವನು ಸಿಗ್ತಾ. ಸರಿ ಹಾಯ್ ಅಂತ ಹೇಳಿದ್ರೆ ಇವನು ಕೈ ಕಾಲಲ್ಲೆಲ್ಲ ಹಾಯ್ ಹಾಯ್ ಅಂತ ಇದ್ದಾನೆ. ಆಮೇಲೆ ಸರಿ ನಾವು ತೇರು ಎಳಿತಿರೋ, ಈ ಸರಿ ನಮ್ಮನ್ನು ಕರ್ಕೊಂಡು ಹೋಗ್ರೋ ಎಳಿಯೋಕ್ಕೆ ಅಂತ ಹೇಳಿದ್ರೆ, ನೀವು ಬಂದರೆ ಅಷ್ಟೇ, ನಿಮ್ಮನ್ನು ಕಾಪಾಡ್ಕೊಂಡು ನಾವಿರಬೇಕು, ಬೇಡ ಬೇಡ ಅಂತ ಹೇಳ್ಬಿಟ್ಟು ಸರಿ ಹಂಗಾರೆ ನಾವು ಒಂದು ರೌಂಡ್ ಹಾಕೋ ಅಂತ ಹೊರಟ್ವಿ. ಮತ್ತು ನನ್ನ ತಮ್ಮ ಕಾಲ್ ಮಾಡಿಬಿಟ್ಟು ಅಮ್ಮ ಬಂದೈತೆ ಬಾ, ಅಮ್ಮ ಹತ್ರ ಬಾ, ಅಮ್ಮನೆಲ್ಲನೂ ಕುಣಿಸು ಅಂತ ಹೇಳ್ದ. ಸರಿ ಅಮ್ಮನ ಕುಣಿಸ್ಬಿಟ್ಟು ಮತ್ತೆ ನಾವು ಇನ್ನೊಂದು ಸರಿ ರೌಂಡ್ ಹೊಡೆಯೋಕ್ಕೆ ಬಂದ್ವಿ. ಮತ್ತು ಅಕ್ಕ ಪಾಪು ಬಂದಿದ್ದ. ಅವನು ನಾನು ಡೋಲ್ ಹೊಡಿಬೇಕು, ನಂಗೆ ಡೋಲ್ ಬೇಕು ಅಂತ ಹಠ ಮಾಡ್ದ. ಅಕ್ಕ ಡೋಲವ್ರ ಹತ್ರ ಹೇಳಿ ಡೋಲ್ ಹೊಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವನೆಷ್ಟು ಖುಷಿಯಿಂದ ಆಡ್ತಿದ್ದಾನೆ ನೋಡಿ. ಅವ್ನು ಖುಷಿಯಿಂದ ಆಡ್ತಾ ಇರೋದು ನೋಡಿ ನಮಗೂ ತುಂಬ ಖುಷಿ ಆಗ್ತದೆ. ನಾವು ಎಂಜಾಯ್ ಮಾಡ್ತಿದ್ವಿ. ಎಲ್ಲರೂ ನಮ್ಮೂರು ತೇರು ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇದೇ ನಮ್ಮೂರು ತೇರು. ವರ್ಷ ಇಡೀ ನಾವು ಕಾಯ್ತಾ ಇರ್ತೀರಿ ನಮ್ಮ ತೇರು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ತೇರು ಬಂದರೆ ಯಾವ ಕೆಲಸ ಇದ್ರೂ ಲೀವ್ ಹಾಕ್ಬಿಟ್ಟು ತೇರಲ್ಲೇ ಬಿದ್ದಿರ್ತೀರಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ.